ಮಂಜು ಅಣ್ಣ ಯಾರ ಏನು ಏನಾಗಬೇಕು ನಿನಗೆ? ತುಂಬ ಗಾಂಚಲಿ ಮಾಡ್ತಾನೆ. ಅಣ್ಣ ಒಂದು ಕ್ವಾರ್ಟರ್ ಹಾಕೊಂಡು ಮ್ಯಾಟ್ರ್ ಮುಗಿಸ್ದೆ. ಈ ಪೀಟ್ರ್ ಊಟದ. ಓ ಕಂಗ್ರಾಚುಲೇಷನ್, ಅದಕ್ಕೆ ಈ ಊಟಲ್ಲಿ ಹುಟ್ಟಿರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಕೋಳಿ ಐತೆ ಅಂತ ಬ್ರದರ್. ಓ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಿ ಆಗ್ಲೇ. ಸೂಪರ್ ಆಗೈತೆ. ಓಕೆ, ಈಗ ಬಿರಿಯಾನಿ ಮಾಡಬೇಕು ಅಂತ ತೊಗೊಂಡೋಗ್ತಾ ಇರೋದು. ಕರೆಕ್ಟಾಗಿ ಹೇಳ್ರಿ, ಏನು ರೇಟು ಅಂತ ಹೇಳ್ರಿ. ವರ್ಷ ಜಾವಿಗೆ ಕೋಳಿ 500 ರೂಪಾಯಿ ಮಾಡ್ತಾವ್ರೆ. ಪ್ಯೂರ್ ನಾಟಿ, ಇಲ್ಲೇ ನಾನು ಸಾಕಿರೋದು ಕೋಳಿ ಇದು. 550 ರೂಪಾಯಿ ಕೊಟ್ಟು ತಗೊಂಡು ಹೋಗ್ರಿ. ನೀವು ನಮ್ಗೆ ಅವೆಲ್ಲ ಹಿಂಗೆ ಹೇಳ್ಬಿಡ್ರಿ. ನೀವು ಏನೋ ಒಂದು ಫೈನಲ್ ಮಾಡ್ಬಿಡ್ರಿ, 500 ರೂಪಾಯಿ ಮಾಡ್ಬಿಡಿ ಬ್ರದರ್. ಆಯ್ತು, ನೀವು ಹೇಳ್ದ ಜಾಸ್ತಿ ಬಯಸ್ಬೇಕಾ? ಸ್ವಲ್ಪ ಒಂದೆರಡು ಕುಕ್ ಜಾಸ್ತಿ ಕುಗ್ಸ್ರಿ. ಮನೆ ಹತ್ರ ಸಾಕಿರೋ ಕೋಳಿ, ಯಾಕಂದ್ರೆ ಬಿರಿಯಾನಿ ಚೆನ್ನಾಗಬೇಕು, ಅದಕ್ಕೋಸ್ಕರ ಸೂಪರ್ ಆಗಿರ್ತೈತೆ ಹೋಗ್ರಿ. ನಾಟಿ ಕೋಳಿ ಸೂಪರ್ ಆಗಿರ್ತೈತೆ ಹೋಗ್ರಿ. ಇಲ್ಲ ಯಾವ ಸುಮಾರು ಕೋಳಿಗಳು ಇದ್ವೆಲ್ಲ ಎಲ್ಲ ಕೊಟ್ಬಿಟ್ಟಿದೀನಿ, ಇದೊಂದೇ ಇರೋದಿನ್ನ ಲಾಸ್ಟ್. ಸರಿ ಬ್ರದರ್, 1500 ಫಿಕ್ಸ್. ಓಕೆ ಅಲ್ಲ ಮಂಜಾ? ಓಕೆ ಥ್ಯಾಂಕ್ ಯು ದಿನೇಶ್. ಗೆಳೆಯರ ನೋಡಿ, ನಾಟಿ ಕೋಳಿ ಬಿರಿಯಾನಿಗೆ ವ್ಯಾಪಾರ ಮಾಡಿ ನಮ್ಮ ಬ್ರದರ್ ಹತ್ರ. ನಮಸ್ಕಾರ ಕರ್ನಾಟಕ. ಇವತ್ತಿನ ರೆಸಿಪಿ ನಾಟಿ ಕೋಳಿ ಬಿರಿಯಾನಿ 2 kg. ಏನಿಲ್ಲ ಏನೇನಿಲ್ಲ, ನಾಟಿ ಕೋಳಿ ಮಾಲೀಕರು ನಾವಲ್ಲ, ತಿಂದು ಸವೆಯವರು ನಾವೆಲ್ಲ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಒನ್ ಮೋರ್ ಅನ್ಬೇಕು ನೀವು. ಎರಡು ಕೆಜಿ ಚಿಕನ್ ಬೇಯಿಸ್ಕೊಳಕ್ಕೆ ಮಾತ್ರ ಇಡ್ತಾ ಇದ್ದೀನಿ. ಚಿಕನ್ ಬೇಯಿಸ್ಕೊಳಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಗೋಲ್ಡ್ ವಿನ್ನರ್ ನಮ್ಮ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಇದಕ್ಕೆ. ಕಾದಿದೆ, ಈರುಳ್ಳಿ ಹಾಕೊತಾ ಇದ್ದೀನಿ. ಶಿವು, ಚಿಕನ್ 2 kg ನಾಟಿ ಕೋಳಿ ಹಾಕ್ತಾ ಇದೀವಿ ಗೆಳೆಯರ. ಬೇರೆಯವ್ರು ಮಾಡ್ಕೊಳ್ಳೋರು ಯಾರಾದರೂ ಮಾಡ್ಕೊಳಂಗಿದ್ರೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ. ನಾವು ಸೌದೆ ಒಲೆಲ್ಲ ಮಾಡೋದ್ರಿಂದ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀವಿ ಗೆಳೆಯರ. ನಮ್ಮ ಸ್ನೇಹಿತರು ಬಂದಿದ್ದಾರೆ ಚನ್ನಸಂದ್ರದಿಂದ, ಸೋಮಣ್ಣ. ಹಾಗಾಗಿ ಅವ್ರ ಕೈಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಸ್ತಾ ಇದ್ದೀವಿ. ಉಪ್ಪೇ ಅಲ್ವಾ ಮೇನು, ಯಾವುದೇ ಅಡುಗೆ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು. ಪರಿಶುದ್ಧವಾದ ಅರ್ಧ ಸ್ಪೂನ್ ಅರ್ಶಿನ ಹಾಕ್ತಾ ಇದೀರಿ. ಸಾಕು. ಬ್ಯಾಕ್ಟೀರಿಯಾ ಗಿಕ್ಟೀರಿಯಾ ಇದ್ರೆ ಎಲ್ಲ ಹೋಗ್ಲಿ ಅಂತ ಗೆಳೆಯರೇ. ಈಗ ಗ್ರೈಂಡ್ ಮಾಡ್ಕೊಬೇಕು. ಹಾಗಾಗಿ ಬೆಳ್ಳುಳ್ಳಿ ಒಂದು 4 ಬಿಡಿಸ್ಕೊಂಡ್ರು ನೀಟಾಗಿ. ಶುಂಠಿ ಒಂದು 4 ಇಂಚು, ಪುದೀನ, ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸ್ವಲ್ಪ, ಹಸಿ ಮೆಣಸಿನಕಾಯಿ ಒಂದು 20, 2 kgಗೆ. ಏನು ರಾತ್ರಿ 1 ಗಂಟೆಗೆ ತಂದಂಗಿದೆ ಕೊತ್ತಂಬರಿ ಸೊಪ್ಪು? ಕೃಷ್ಣರಾಜಪುರ ಮಾರ್ಕೆಟಿಂದ. ಓಕೆ ರೆಡಿನಾ ಶಿವು? ಚೂರು ನೀರು ಹಾಕೊಂಡು ರುಬ್ಕೊಂಬಿಡು. ಸ್ವಲ್ಪ ನೀರು ಹಾಕ್ಬೇಕಾ? ಹಾಂ ಸ್ವಲ್ಪ. ಇದು ಕೂಗ್ಬಿಟ್ರೆ ನಾನು ಬಿಸಿ ಇವಾಗ. ಗೆಳೆಯರೇ, 2 kg ಚಿಕನ್ ನೀಟಾಗಿ ಬೆಂದಿದೆ. ಇಳಿಸ್ಕೊತಾ ಇದ್ದೀನಿ ನಾಟಿ ಕೋಳಿ.
ಗೆಳೆಯರೇ, ಬಿರಿಯಾನಿ ಮಾಡೋಕ್ಕೆ ಪಾತ್ರೆ ಇಡ್ತಾ ಇದ್ದೀನಿ. ನೀಟಾಗಿ ಮಣ್ಣುಜ್ಜಿ ಕೊಟ್ಟವನೇ ನಮ್ಮ ಪೀಟರ್. ಎಣ್ಣೆ ಹಾಕ್ತಾ ಇದ್ದೀನಿ, ಅರ್ಧ ಲೀಟ್ರು ಗೋಲ್ಡ್ ವಿನ್ನರ್. ಇದರಲ್ಲಿ ಚಕ್ಕೆ, ಲವಂಗ, ಮರಾಠಿ ಮಗು, ಕಲ್ಲುವ, ಸ್ಟಾರ್ ಅನೀಸು, ಗೋಡಂಬಿ, ಆಮೇಲೆ ಸೋಂಪು, ಕಸ್ತೂರಿ ಮೇಥಿ ಇದೆ. ಇದರಲ್ಲಿ ಕಸ್ತೂರಿ ಮೇಥಿ ಮತ್ತು ಕಲ್ಲುವ ಬಿಟ್ಟು ಮಿಕ್ಕಿದೆಲ್ಲ ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದು 4 ಈರುಳ್ಳಿ ಇದೆ, ಹಾಕ್ತಾ ಇದ್ದೀನಿ. ಗೆಳೆಯರೇ, ಈ ಥರ ಬ್ರೌನ್ ಆಗಬೇಕು ಈರುಳ್ಳಿ. ಬ್ರೌನ್ ಆಗಿದ ತಕ್ಷಣ ರುಬ್ಕೊಂಡಿರೋಂಥ ಮಸಾಲೆ ಯಾವಾಗಲೇ ತೋರಿಸಂದಲ್ಲ, ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕಿದ್ರದ್ದು. ಏನಣ್ಣ ಫುಲ್ ಹಸಿರುಗೈತೆ. ಗಮ್ ಅಂತ ಐತೆ. ಚಿಕನ್ ಹಾಕು. ಏನಣ್ಣ ತಲೆ ಕಲ್ಲೇ ಹಾಕ್ಸಿಲ್ಲ, ಯಾಕೆ? ತಲೆ ಕಾಲು ಯಾಕೆ ಹಾಕ್ಸಿಲ್ಲ ಅಂದರೆ, ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು, ನಿಮ್ಮ ಪೂರ್ವಜರು ನಮ್ಮ ಪೂರ್ವಜರೆಲ್ಲ ಬೆಳಗ್ಗೆಯಿಂದ ದುಡ್ದು ಬಂದು ಮನೇಲಿ ಒಂದು ಒಳ್ಳೆ ಇಷ್ಟಪ್ಪ ಮುದ್ದೆ ಮಾಡಿಸ್ಕೊಂಡು ತಟ್ಟೆಯಲ್ಲಿ ಒಂದು ಅಷ್ಟು ಪಾತ್ರೆಯಲ್ಲಿ ಸಾರು ಮಾಡಿರ್ತಾ ಇದ್ರಲ್ಲ ಚಿಕನ್ದು, ಅದನ್ನ ಹಾಕ್ಸ್ಕೊಂಡು ಹೆಂಗಸರು ಇನ್ನೇನು ಹೋಗ್ಬಿಟ್ಟು ನೀರು ತಗೊಂಬರೋಷ್ಟರಲ್ಲಿ ಇದು ಖಾಲಿ ಆಗ್ಬಿಟ್ರದಂತೆ. ಏನು ತಲೆ ಕಾಲು? ತಲೆ ಕಾಲಲ್ಲ, ಎಲ್ಲ ಸೇರಿ, ತಲೆ ಕಾಲು ಮತ್ತೆ ಮಾಂಸ ಎಲ್ಲ ಸೇರಿ ಖಾಲಿ ಫುಲ್ಲು ಖಾಲಿ. ಅದನ್ನ ನೋಡಿ ಹೆಂಗಸರು ಭಯ ಬಿದ್ದೋಡ್ರಂತೆ, ಏನಪ್ಪ ಹಿಂಗೆ ತಿಂತಾರೆ ಅಂತ. ಬೆಳಗ್ಗೆಯಿಂದ ದುಡ್ಕೊಂಬಂದಿರ್ತಾರೆ ಪಾಪ, ಅವ್ರ ಕಷ್ಟ ಅವ್ರಿಗೆ, ತಿನ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಅದ ಹೆಂಗಾದ್ರು ಹೋಗ್ಲಿ, ಹೆಂಗಸರಿಗಿಲ್ವಲ್ಲ ಏನು ಮಾಡಿರೋರ್ಗೆ, ಪಾಪ ಅವರು ದುಡ್ದಿರ್ತಾರಲ್ಲ ಮನೇಲಿ. ಬರೀ ತಿಳಿ ಸಾರು. ಅದಕ್ಕೆ ತಲೆ ತಿಂದ್ರೆ ಗಂಡಸರಿಗೆ ತಲೆ ಆಡುತ್ತೆ, ಕಾಲು ತಿಂದ್ರೆ ಹಿಂಗೆ ಶೇಕ್ ಆಗುತ್ತೆ, ಕಾಲು ತಿಂದ್ರೆ ಕಾಲು ವೈಬ್ರೇಷನ್ ಬರುತ್ತೆ ಅನ್ನೋದೊಂದು ಕತೆ ಕಟ್ಟಿದ್ರು ಅಂತ ನಮ್ಮ ಅಜ್ಜಿ ನಮಗೆ ಹೇಳಿದ್ದು. ಕಡೆ ಪಕ್ಷ ಅವ್ರಿಗೆ ತಲೆ ಕಾಲಾದ್ರೂ ಸಿಗ್ಲಿ, ಹಂಗೆ ರಾತ್ರಿ ಮಲಗಕ್ಕೆ ಮುಂಚೆ ತಿನ್ಕೊಂಡು ಮಲಗೋಣ ಅಂತ ಹೇಳಿದ್ದು. ನಮಗೂ ಆಶ್ಚರ್ಯ ಆಗೋದು, ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ತಲೆ ಕಾಲು ಇಟ್ಟರೆ ಬೈಯೋರು, ನಮ್ಮಮ್ಮ ಯಾರು ಇಟ್ಟಿದ್ದೇನು ಯಾಕೆ ತಿಂದಿಲ್ಲಪ್ಪ. ಆಮೇಲೆ ಅದ್ರ ಹಿಸ್ಟ್ರಿ ನೋಡಿದ್ರೆ ಹಿಂಗಿದೆ ಆ ಥರ ಹೇಳಿದ್ದು. ಬಟ್ ಇದಕ್ಕೆ ಪುರಾವೆಗಳಿಲ್ಲ, ಕಟ್ಟು ಕತೆ ಅಂತಾನು ಹೇಳಂಗಿಲ್ಲ, ಗೊತ್ತಿಲ್ಲ. ಇರಬಹುದು. ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ, ಮೆಂತ್ಯ ಸೊಪ್ಪು, ಒಣಗಿಸಿರೋಂಥ ಮೆಂತ್ಯ ಸೊಪ್ಪು ಅಷ್ಟೇ. ಫ್ಲೇವರ್ ಹಿಡಿಯುತ್ತೆ ಈ ಟೈಮಲ್ಲಿ ಹಾಕಿದ್ರೆ. ಒಂದೇ ಒಂದು ಚೂರು ಕಲ್ಲುವ, ಎಣ್ಣೆಗೂ ಹಾಕೊಬೋದು, ಇದ್ರ ಮೇಲೂ ಹಾಕೊಬೋದು, ಫ್ಲೇವರ್ ಬಿಡುತ್ತೆ. ತಟ್ಟೆ ಮುಚ್ಬಿಟ್ಟು ಬಿಟ್ಬಿಟ್ರೆ. ಇದರಲ್ಲಿ ಒಂದು ಟೊಮೊಟೊ ಇದೆ, ಟೊಮೊಟೊ ಹಾಕ್ತಾ ಇದ್ದೀನಿ. ಎಷ್ಟು ಟೊಮೊಟೊ ಅಣ್ಣ? ಒಂದು, ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು, ಟೊಮೊಟೊ ಬಾತ್ ಥರ ಆಗ್ಬಿಡುತ್ತೆ, ಆಮೇಲೆ ಈ ಪಲಾವ್ ಥರ ಆಗ್ಬಿಡುತ್ತೆ, ಬಿರಿಯಾನಿ ಆಗಲ್ಲ. ಏನೋ ಮಚ್ಚ ಹಳದೋಗಿರೋ ಪೇಂಟ್ ಹಾಕೊಂಡಿದ್ಯಾ? ಏನು 10 ರೂಪಾಯಿ ಕಮ್ಮಿ ಕೊಟ್ಟು ಅದಕ್ಕೆ ಹಳೇದು ಕೊಟ್ಟಿದ್ದಂಗೆ ಇದ್ದವ್ರೆ ಮಚ್ಚ. ಕಾಸು ಕೊಟ್ಟರು ಅರ್ಧೋಗಿರೋಂಥ ಪ್ಯಾಂಟ್ ಸಿಗೋವಂಥ ಕಾಲ ಇದು. ಮುಂಚೆ ಅರ್ಧೋದ್ರೆ ಅದನ್ನ ಹೊಲ್ಕೊಳೋರು, ಸೂಜಿ ಹೂವು ಇಟ್ಕೊಂಡು ದಾರ ಇಟ್ಕೊಂಡು. ಇವಾಗ ನೋಡು, ಕಾಸು ಕೊಡ್ತೀವಿ ಚೆನ್ನಾಗಿರೋ ಬಟ್ಟೆ ಕೊಡ್ರಿ ಅಂದ್ರೂ ಅರ್ಧೋಗಿರೋ ಪ್ಯಾಂಟ್ಗಳು ಕೊಡ್ತಾರೆ. ಏನು ಇದು ಇಲ್ಲ, 10 ರೂಪಾಯಿ ಕಮ್ಮಿ ಕೊಟ್ಟಿದ್ಯಾ ಅದಕ್ಕೋಸ್ಕರ 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೂ ಅರ್ಧೋಗಿರೋದು ಕೊಡೋದು. ಏನು 10 ರೂಪಾಯಿ ಕಡಿಮೆ ಕೆಂಪೈನವ್ರು ಕೇಳಿದ್ರೆ ಕೊಡೋರಪ್ಪ, ಗೂಗಲ್ ಪೇ ಹಂಗೆ ರಪ್ಪ ಅಂತ ಬಂದಿರುತ್ತೆ. ಇದು ಮನೇಲೇ ತಯಾರಿಸಿರೋದು ಬಿರಿಯಾನಿ ಮಸಾಲ. 2 ಸ್ಪೂನ್ ಹಾಕ್ತಾ ಇದ್ದೀನಿ 2 kg ಚಿಕನ್ಗೆ. 2 ಸ್ಪೂನು ಧನಿಯಾ, ಗೆಳೆಯರೇ 1.5 kg ಅಕ್ಕಿ ನೆಕ್ಸ್ಟ್ ಹಾಕೋದು. ಆ 1.5 kg ಅಕ್ಕಿಗೆ 3 ಲೀಟ್ರ್ ನೀರು ಬೇಯಿಸ್ಕೊಂಡು ಇದು ಬಿಸಿ ಮಾಡಿರೋದು ಹಾಕ್ಬಿಡು. ಓಕೆ, ಒಂದು ಸ್ವಲ್ಪ ನಮ್ಮ ರಾಜ್ಯದ ಹೆಮ್ಮೆಯ ನಂದಿನಿ ಮೊಸರು. ಇದಕ್ಕೆ ನಾಟಿ ಕೋಳಿ ಅಲ್ವಾ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಮ್ಮೆ. ಗೆಳೆಯರೆ, 1.5 kg ಅಕ್ಕಿ, ಇದರಲ್ಲಿ 1 kg ಬುಲೆಟ್ GTS, ಇನ್ನು ಅರ್ಧ kg ಜೀರಾ ಸಾಂಬ ನೆನೆಸಿ ಇಟ್ಕೊಂಡಿದ್ದೆ. ಜಾಸ್ತಿ ಏನಿಲ್ಲ, ತೊಳೆದು ಇಟ್ಟಿರೋದಷ್ಟೇ. ಹಾಕ್ತಾ ಇದೀನಿ. ಗೆಳೆಯರೆ, 1 ನಿಂಬೆಹಣ್ಣು ಹಿಂಡ್ತಾ ಇದೀವಿ. ನಾಟಿ ಕೋಳಿ. ಏನಣ್ಣ ಯಾವಾಗೂ ಚಿಕನ್ ಮಾಡಿದಾಗೆಲ್ಲ ನಿಂಬೆಹಣ್ಣು ಹಾಕ್ಸ್ತಾ ಇರ್ತೀವಿ, ಏನು ಕಾರಣ? ಇದು ಜೀರ್ಣಾಂಶ ಚೆನ್ನಾಗಿ ಮಾಡುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಅದು ಇದು ಆಗಲ್ಲ ತಿನ್ನೋದ್ರಿಂದ. ಆಮೇಲೆ ನಾಟಿ ಕೋಳಿ ಅಲ್ವಾ ಮಾಡ್ತಾ ಇರೋದು, ಹೆವಿ ಹೀಟು, ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ಬಿಡೈತೆ. ಹಾಗಾಗಿ ನಿಂಬೆಹಣ್ಣು ಹಿಂಡಿದ್ರೆ ಅದನ್ನೆಲ್ಲ ಹೊಡೆದಾಕೋದಲ್ಲ.
ಮಿಡಲಲ್ಲಿ ಹಂಗೆ ಇಟ್ಟಿರೋದು ಅದು ಕಂಟ್ರೋಲಲ್ಲಿ. ನೋಡಿ ಈ ರೇಂಜ್ಗೆ ಆಗಬೇಕು, ನೋಡಿದ್ರಾ? ಈ ರೇಂಜ್ಗೆ ಆದಮೇಲೆ ನೀಟಾಗಿ ಹಿಂಗೆ ಲೆವೆಲ್ ಮಾಡಿ. ಶಿವ ತಟ್ಟೆ ಎತ್ಕೊಂಬ ಶಿವ. ಏನು ಪ್ಲಾಸ್ಟಿಕ್ ಮಾಡ್ತಾ ಇದೆಯಾ? ಹಾಕದ ದಮ್ಮ ಹಾಕ್ಬಿಡು ಎಳೆದು. ಅಷ್ಟೊಂದು ಒಳ್ಳೆ ಕೆಲಸ ಎಲ್ಲ ಮಾಡಲ್ಲಪ್ಪ ನಾವು. ಮಾಡು, ಇವತ್ತೊಂದಿನ ಮದುವೆ ಆದ್ಮೇಲೆ ಸಿಗಲ್ಲ ನೀನು. ನಿಧಾನಕ್ಕೆ ಎತ್ಕೋ. ಗೆಳೆಯರ ಇವಾಗ ದಮ್ ಹಾಕ್ತಾ ಇದೀವಿ. ಒಂದು 10 ನಿಮಿಷ ನಾಟಿ ಕೋಳಿ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ಗೆಳೆಯರ ದಮ್ ಆಗಿದೆ, 10 ನಿಮಿಷ ಬಿಟ್ಟಿದ್ವಿ, ಈಗ ತೆಗಿತಾ ಇದೀವಿ. ಶಿವ ತಟ್ಟೆ ಆ ಕಡೆ ಹುಷಾರಾಗಿ ಎತ್ಕೋ. ಎಂಡ ಓ ಗಮ್ ಅಂತ ಬರ್ತಾ ಸ್ಮೆಲ್ಲು. ಆಹಾ, ಒಳ್ಳೆ ಆರಾಮ ನೋಡಿ. ಇನ್ನೂ ಆರಾಮ ಸೇರಿಸ್ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಇದಕ್ಕೆ ಮೇಲೆ. ಹಂಗೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಂಬಿಡೋಣ ಕೊತ್ತಂಬರಿನ ಮೇಲೆ. ಒಂದು ರೌಂಡ್ ತಿರ್ಸ್ಕೊಟ್ಬಿಡೋಣ. ಒಂದು ರೌಂಡ್ ತಿರ್ಸ್ಕೊಟ್ರೆ ಗಮ್ ತಿರ್ಸ್ಕೊಟ್ಟು ಬ್ಯಾಟಿಂಗ್ ಆಡೋದು ಇವಾಗ. ಗಮ್ ಅಂತ ಇದೆ. ಚೂರು ತಳ ಅಂಟಿಲ್ಲ, ಸೂಪರಾಗಿ ಬಂದಿದೆ. ಓಕೆ ಗೆಳೆಯರ, ನಾಟಿ ಕೋಳಿ ಬಿರಿಯಾನಿ ರೆಡಿ ಆಗಿದೆ. ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸೌದೆ ಒಲೆಯಲ್ಲಿ. ಈಗ 6:45 ಆಗಿದೆ, ಕತ್ಲಾಗಿದೆ. ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ, ಟೇಸ್ಟ್ ಮಾಡ್ತಾ ಇದೀವಿ. ನಾನು, ಮಂಜು ಮತ್ತು ಶಿವು ಟೇಸ್ಟ್ ಮಾಡು. ಓ ಬ್ರದರ್ ಬನ್ನಿ. ನಮ್ಮ ಗೊತ್ತಲ್ಲ ಕೋಳಿ ತೊಗೊಂಡ್ವಲ್ಲ ಸಾಯಂಕಾಲ, ದಿನೇಶ್ ಅವರು, ಅವರೇ ಕೊಟ್ಟರು ಅಂತ ಕೋಳಿ. ಟೇಸ್ಟ್ ಮಾಡ್ಬೇಕು ಇವಾಗ. ಕರೆಕ್ಟಾಗಿ ಟೇಸ್ಟ್ ಮಾಡೋ ಟೈಮಿಗೆ ಬಂದಿದ್ದಾರೆ. ಬ್ರದರ್ ನೀವೇ ಟೇಸ್ಟ್ ಮಾಡ್ರಿ. ನೀವೇ ಸಾಕಿರುವಂಥ ನಾಟಿ ಕೋಳಿ ಕರೆಕ್ಟಾಗಿ ಬಂದಿದೆ ದಿನೇಶ್. ಬಯಸ್ತೀನಿ. ಹೆಂಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ರೈಸ್ ಮಾತ್ರ ಸೂಪರ್ ಆಗಿದೆ. ಮಾಮು ಪೀಟರ್ ಅವನು. ಬಾರ ಪೀಟರ್, ಬಾಪ್ಪ ಬಾ, ಒಂಚೂರು ರೈಸ್ ಟೇಸ್ಟ್ ಮಾಡುವಂತೆ ಬಾಪ್ಪ. ಬಾಕ್ಸ್ ಹಾಕೊಂಡು ಹೋಗೋಣ ಅಂತ ಹೇಳಿದೆ. ದಿನೇ ಅದೇ ಹೇಳಿದ್ನಲ್ಲ, ನೀನ್ ಬಂದಿಲ್ಲ ಅಂದ್ರೂ ಬಾಕ್ಸ್ ಹಾಕೊಂಡು ಬರ್ತೀನಿ ಅಂತ. ಬಟ್ ಆದ್ನೇ ಬಂದ್ಬಿಡ್ನಲ್ಲ, ಇಲ್ಲೂ ತಿಂದು ಬಾಕ್ಸ್ ಹಾಕೊಂಡು ಮನೆಗೆ ಹೋಗ್ಲಿ ಹೋಗ್ಲಿ ಅಲ್ವಾ? ಹೌದು. ಓಕೆ, ಚಿಕನ್ ಸೂಪರ್ ಆಗಿ ಬೇಯಿಸಿದೀರಾ, ಚೆನ್ನಾಗೈತೆ, ಸೂಪರ್. ಟೇಸ್ಟ್ ಮಾಡ್ರಿ, ಎಲ್ಲ ತಿನ್ರಿ, ಫಸ್ಟ್ ಕ್ಲಾಸ್ ಆಗೈತೆ. ತಿನ್ಮಂಜ ಪೀಟ್. ಓ ಮಗನ್ ತಿನ್ಸ್ಬಿಟ್ಟು ಸೋಮಣ್ಣ. ಬ್ರದರ್ ನಾವು ನಮ್ ಸೋಮಣ್ಣ ಅಭಿಪ್ರಾಯ ಕೇಳೋಣ, ದೊಡ್ಡವರು. ಹರ್ಷಣ್ಣ ಹಂಗೆ ಸೋಮಣ್ಣ ನಿಮ್ಮ ಅಭಿಪ್ರಾಯ ಫಸ್ಟ್ ಕ್ಲಾಸ್ ಆಗೈತೆ, ಚೆನ್ನಾಗಿದೆ, ಸೂಪರ್ ಆಗಿ ಬಂದೈತೆ. ತಿನ್ನು ಮಗನೇ. ಸಾಕು ಪ್ರಯತ್ನ ಮಾಡ್ಬೋದು, ತುಂಬಾ ಚೆನ್ನಾಗಿದೆ, ಸೂಪರ್. ಗೆಳೆಯರೆ, 1,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಇದೇ ರೆಸಿಪಿ ಮಾಡಿರೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಕೋಳಿ ಮಾತ್ರ ಅಣ್ಣ ಮಟನ್ ಇದ್ದಂಗೆ ಐತೆ. ಚಿಕನ್ ಬಿರಿಯಾನಿ ಇದ್ದಂಗಿಲ್ಲ, ಮಟನ್ ಬಿರಿಯಾನಿ ಇದ್ದಂಗೆ ಐತೆ. ಯಾರು ಸಾಕಿರೋದು? ದಿನೇಶ್ ಅವರು. ಚೆನ್ನಾಗಿರ್ಲೇಬೇಕು. ಒಳ್ಳೆ ಗೆಳೆಯರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ವೈರಲ್ ಬಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಇದೇ ರೀತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೀಮು, ನಮ್ಮ ಚಂಚಂದ್ರ ಟೀಮವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಯಾವುದೇ ವೀಡಿಯೋ ಹಾಕಿದ್ರು ಸ್ಟೇಟಸ್ಗೆ, ಸ್ಟೋರೀಸ್ಗೆಲ್ಲ ಹಾಕೊಂತಾರೆ. ಹಾಗಾಗಿ ನಮ್ಮ ಆತ್ಮೀಯತೆ ಹಂಗೆ ಇದೆ ಅವ್ರ ಹತ್ರ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.